ಒಬ್ಬ ಹಿಂದುಳಿದ ಜಾತಿಯ ಒಬ್ಬ ಶಾಸಕನ್ನ ಕರೆದು ಅವನ ಅಧ್ಯಕ್ಷತೆಯಲ್ಲಿ ನಡೀಬೇಕಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಹೊರಗಡೆ ಕಳಿಸಿ ಚಪ್ಪಲಿ ಎಸಿತೀರಿ ಅಂತಂದ್ರೆ ಇನ್ನು ಯಾವ ಸ್ಥಿತಿಗೆ ನಮ್ಮ ದೇಶ ಹೋಗ್ತಾ ಇದೆ, ನಮ್ಮ ರಾಜ್ಯ ಹೋಗ್ತಾ ಇದೆ ಅಂತ ಅನ್ನೋದನ್ನ ನಾವು ಕಾಣಬೇಕಾಗ್ತದೆ. ಹಾಗಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ನಾವು ಈ ಒಂದು ದೃಷ್ಟಿಯಲ್ಲಿ ಕೊಡ್ತೀವಿ. ಸರ್ಕಾರ ಕೂಡಲೇ ಎನ್ಕ್ವೈರಿ ಕಂಡಕ್ಟ್ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಅಂದ್ಬಿಟ್ಟು ಸರ್ಕಾರವನ್ನು ಕೂಡ ನಾನು ಒತ್ತಾಯ ಮಾಡ್ತಿದ್ದೇನೆ. ಹೌದು ಹೌದು, ಈಗ ಒಬ್ಬ ಮೇಲು ಜಾತಿಯ ಒಬ್ಬ MLA ಒಬ್ಬ ಅಧ್ಯಕ್ಷ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಂಥವ್ರು ಅವ್ರನ್ನ ಹೊರಗಡೆ ಕಳಿಸಿ ಅವ್ರ ಮೇಲೆ ಚಪ್ಪಲಿ ಎಸೆಯೋದು, ಆಮೇಲೆ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಆದ್ರೆ ಯಾವುದಾದ್ರೂ ಒಬ್ಬ ಮೇಲ್ಜಾತಿಯವ್ರಿಗೆ ಈ ರೀತಿಯಾಗಿದ್ದಿದ್ರೆ ಏನಾಗ್ತಿತ್ತು ಅಂತ ಅನ್ನೋದನ್ನ ನಾವು ಊಹಿಸ್ಕೋಬೇಕಾಗ್ತದೆ. ಯಾರಿಗಾದ್ರೂ ಆಗಿದೆಯಾ ಈ ರೀತಿ ಹಿಂದೆ? ಯಾರಿಗೂ ಆಗದಿದ್ದಂಥದ್ದು ಪ್ರದೀಪ್ ಈಶ್ವರ್ ಮೇಲೆನೆ ಆಗ್ಬೇಕು ಅಂತ ಅನ್ನೋದೇನು. ಅವನೊಬ್ಬ ಇನ್ನು ಈಗ ಬೆಳೀತಾ ಇರ್ತಕ್ಕಂಥ ಹುಡುಗ, ಇವನು ಇವಾಗಲೇ ಚೂಟ್ ಬಿಡ್ಬೇಕು ಅಂತ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಒಂದು ಆಲೋಚನೆ ಮಾಡಿ ಅದನ್ನ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎದುರಿಸಂಥದ್ದು ಒಂದು ಕ್ರಿಯೆ ನಡೆದಿದೆ. ಶಾಸಕರಾಗಿ ಸಾರ್ವಜನಿಕ ವಲಯದಲ್ಲಿ ಆ ರೀತಿ ಗೋಡೆ ಕಟ್ಟುವಂಥದ್ದು, ಮೀಸೆ ತಿರುವುದು, ಈ ರೀತಿ ಮಾಡುವಂಥದ್ದು ಸರಿನಾ ಸರ್? ಈಗ ಅವನಿಗೆ ಅವಮಾನ ಆಯ್ತು, ಅವನ ಮೇಲೆ ಹಲ್ಲೆ ಆಯ್ತು, ಅದನ್ನೆಲ್ಲ ಸಹಿಸ್ಕೊಂಡು ಬಂದ್ರೆ ಓಡೋಗ್ಬಿಟ್ಟ ಅಂತಾರೆ. ಅವನ್ ಮಾಡಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ನಾವು ತೋರಿಸ್ತೀವಿ ಅಂತ ಅನ್ನೋದನ್ನ ಅವನು ಆಕ್ಷನ್ ಮುಖಾಂತರ ಮಾಡಿದಾನೆ ಅಷ್ಟೇ. ಆ ಒಂದು ಘಟನೆ ನಡೆದ ತಕ್ಷಣ ಅವ್ರಿಗಲ್ಲ ನಾನು ಶಾಸಕ, ನನ್ನ ಮೇಲೆ ಹಲ್ಲೆ ನಡೀತದೆ ಅಂತ ಅನ್ನೋದನ್ನು ಊಹಿಸ್ಕೊಳ್ಳದೆ ಇರೋಂಥ ಸಮಯದಲ್ಲಿ ತಕ್ಷಣ ಅವರ ಪ್ರತಿಕ್ರಿಯೆ ನೀಡಿರೋದ್ರಿಂದ ಏನಾದರೂ ಆಗಿರ್ಬೋದು, ತಪ್ಪೇನಾದರೂ ಆಗಿರ್ಬೋದು. ಅದನ್ನ ನಾವು ದೊಡ್ಡದು ಮಾಡೋದಕ್ಕಿಂತ ಇದನ್ನ ನಾವು ಎತ್ತಿ ತೋರಿಸ್ಬೇಕಲ್ಲ. ಸಿಕ್ಕಾಪಟ್ಟೆ ಬೈದಿದ್ದಾರೆ ತಾಯಿಗೆ, ಅವ್ರ ಹೆಂಡತಿಗೆಲ್ಲ. ಒಬ್ಬ ಹಿಂದುಳಿದ ಜಾತಿಯ ಒಬ್ಬ ಶಾಸಕನ್ನ ಕರೆದು ಅವನ ಅಧ್ಯಕ್ಷತೆಯಲ್ಲಿ ನಡೀಬೇಕಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಹೊರಗಡೆ ಕಳಿಸಿ ಚಪ್ಪಲಿ ಎಸಿತೀರಿ ಅಂತಂದ್ರೆ ಇನ್ನು ಯಾವ ಸ್ಥಿತಿಗೆ ನಮ್ಮ ದೇಶ ಹೋಗ್ತಾ ಇದೆ, ನಮ್ಮ ರಾಜ್ಯ ಹೋಗ್ತಾ ಇದೆ ಅಂತ ಅನ್ನೋದನ್ನ ನಾವು ಕಾಣಬೇಕಾಗ್ತದೆ. ಹಾಗಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ನಾವು ಈ ಒಂದು ದೃಷ್ಟಿಯಲ್ಲಿ ಕೊಡ್ತೀವಿ. ಸರ್ಕಾರ ಕೂಡಲೇ ಎನ್ಕ್ವೈರಿ ಕಂಡಕ್ಟ್ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಅಂದ್ಬಿಟ್ಟು ಸರ್ಕಾರವನ್ನು ಕೂಡ ನಾನು ಒತ್ತಾಯ ಮಾಡ್ತಿದ್ದೇನೆ. ಹೌದು ಹೌದು, ಈಗ ಒಬ್ಬ ಮೇಲು ಜಾತಿಯ ಒಬ್ಬ MLA ಒಬ್ಬ ಅಧ್ಯಕ್ಷ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಂಥವ್ರು ಅವ್ರನ್ನ ಹೊರಗಡೆ ಕಳಿಸಿ ಅವ್ರ ಮೇಲೆ ಚಪ್ಪಲಿ ಎಸೆಯೋದು, ಆಮೇಲೆ ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಆದ್ರೆ ಯಾವುದಾದ್ರೂ ಒಬ್ಬ ಮೇಲ್ಜಾತಿಯವ್ರಿಗೆ ಈ ರೀತಿಯಾಗಿದ್ದಿದ್ರೆ ಏನಾಗ್ತಿತ್ತು ಅಂತ ಅನ್ನೋದನ್ನ ನಾವು ಊಹಿಸ್ಕೋಬೇಕಾಗ್ತದೆ. ಯಾರಿಗಾದ್ರೂ ಆಗಿದೆಯಾ ಈ ರೀತಿ ಹಿಂದೆ? ಯಾರಿಗೂ ಆಗದಿದ್ದಂಥದ್ದು ಪ್ರದೀಪ್ ಈಶ್ವರ್ ಮೇಲೆನೆ ಆಗ್ಬೇಕು ಅಂತ ಅನ್ನೋದೇನು. ಅವನೊಬ್ಬ ಇನ್ನು ಈಗ ಬೆಳೀತಾ ಇರ್ತಕ್ಕಂಥ ಹುಡುಗ, ಇವನು ಇವಾಗಲೇ ಚೂಟ್ ಬಿಡ್ಬೇಕು ಅಂತ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಒಂದು ಆಲೋಚನೆ ಮಾಡಿ ಅದನ್ನ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಎದುರಿಸಂಥದ್ದು ಒಂದು ಕ್ರಿಯೆ ನಡೆದಿದೆ. ಶಾಸಕರಾಗಿ ಸಾರ್ವಜನಿಕ ವಲಯದಲ್ಲಿ ಆ ರೀತಿ ಗೋಡೆ ಕಟ್ಟುವಂಥದ್ದು, ಮೀಸೆ ತಿರುವುದು, ಈ ರೀತಿ ಮಾಡುವಂಥದ್ದು ಸರಿನಾ ಸರ್? ಈಗ ಅವನಿಗೆ ಅವಮಾನ ಆಯ್ತು, ಅವನ ಮೇಲೆ ಹಲ್ಲೆ ಆಯ್ತು, ಅದನ್ನೆಲ್ಲ ಸಹಿಸ್ಕೊಂಡು ಬಂದ್ರೆ ಓಡೋಗ್ಬಿಟ್ಟ ಅಂತಾರೆ. ಅವನ್ ಮಾಡಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ನಾವು ತೋರಿಸ್ತೀವಿ ಅಂತ ಅನ್ನೋದನ್ನ ಅವನು ಆಕ್ಷನ್ ಮುಖಾಂತರ ಮಾಡಿದಾನೆ ಅಷ್ಟೇ. ಆ ಒಂದು ಘಟನೆ ನಡೆದ ತಕ್ಷಣ ಅವ್ರಿಗಲ್ಲ ನಾನು ಶಾಸಕ, ನನ್ನ ಮೇಲೆ ಹಲ್ಲೆ ನಡೀತದೆ ಅಂತ ಅನ್ನೋದನ್ನು ಊಹಿಸ್ಕೊಳ್ಳದೆ ಇರೋಂಥ ಸಮಯದಲ್ಲಿ ತಕ್ಷಣ ಅವರ ಪ್ರತಿಕ್ರಿಯೆ ನೀಡಿರೋದ್ರಿಂದ
ಏನಾದರೂ ಆಗಿರ್ಬೋದು, ತಪ್ಪೇನಾದರೂ ಆಗಿರ್ಬೋದು. ಅದನ್ನ ನಾವು ದೊಡ್ಡದು ಮಾಡೋದಕ್ಕಿಂತ ಇದನ್ನ ನಾವು ಎತ್ತಿ ತೋರಿಸ್ಬೇಕಲ್ಲ. ಸಿಕ್ಕಾಪಟ್ಟೆ ಬೈದಿದ್ದಾರೆ ತಾಯಿಗೆ ಅವ್ರ ಹೆಂಡತಿಗೆಲ್ಲ